ಸೊ ಈಗ ಇನ್ನೊಂದು ಕ್ವೆಶನನ್ನು ನಾನು ಎಕ್ಸಾಮಿನೇಷನ್ ಪರ್ಪಸ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿದು ಕ್ವೆಶನ್ ಪೇಪರಿಂದಾನೇ ತೊಗೊಳ್ತಾ ಇದ್ದೀನಿ. ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್. ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಕ್ವೆಶನ್ ಅವ್ರ ಎಕ್ಸಾಮಿನೇಷನಲ್ಲಿ ಕಂಟಿನ್ಯೂಸ್ ಸೀರೀಸ್ ಕೊಟ್ಟಿರ್ತಾರೆ. ಕಂಟಿನ್ಯೂಸ್ ಸೀರೀಸ್. ಸೊ ಆ ಕಂಟಿನ್ಯೂಸ್ ಸೀರೀಸ್ ಪ್ರಕಾರನೇ ನಾವು 15 ಮಾರ್ಕ್ಸಿಗೆ ಕಲಿತಾ ಹೋಗೋಣ. ಓಕೆ, 15 ಮಾರ್ಕ್ಸಿಗೆ. ಸೊ ನೋಡಿ, ಅವರು ಕ್ವೆಶನ್ ಕೊಟ್ಟಿದ್ದಾರೆ. ಕ್ವೆಶನ್ ಈಸ್ ಲೈಕ್ ವೀಕ್ಲಿ ವೇಜಸ್ ಕೊಟ್ಟಿದ್ದಾರೆ. ವೀಕ್ಲಿ ವೇಜಸ್ ಇನ್ ರುಪೀಸ್, ನಂಬರ್ ಆಫ್ ವರ್ಕರ್ಸ್ ಕೊಟ್ಟಿದ್ದಾರೆ. ನಂಬರ್ ಆಫ್ ವರ್ಕರ್ಸ್ ಆರ್ ನಥಿಂಗ್ ಬಟ್ ಫ್ರೀಕ್ವೆನ್ಸಿ. ವೀಕ್ಲಿ ವೇಜಸ್ ಆರ್ ಅಬ್ಸರ್ವೇಷನ್. ಓಕೆ, ಅವ್ರು ಕೊಟ್ಟಿರೋ ಕ್ವೆಶನನ್ನು ನಾನು ಸಪ್ರೇಟಾಗಿ ಬರೆಯಲ್ಲ, ಇಲ್ಲೇ ಬರೀತೀನಿ. ಅವ್ರು ಕೊಟ್ಟಿದ್ದಾರೆ 40 to 60, 60 to 80, 80 to 100, 100 to 120, 120 to 140, 140 to 160, 140 to 160, 160 to 180. ಇಷ್ಟು ಕೊಟ್ಟಿರುವಂಥದ್ದು ಅಬ್ಸರ್ವೇಷನ್. ದೇ ಹ್ಯಾವ್ ಗಿವನ್ ಅ ಅಬ್ಸರ್ವೇಷನ್. ನಾವು ಆಲ್ಸೋ ದೇ ಹ್ಯಾವ್ ಗಿವನ್ ಫ್ರೀಕ್ವೆನ್ಸಿ, ನಂಬರ್ ಆಫ್ ವರ್ಕರ್ಸ್ 6, 10, 18, 30, 15, 12 ಆ್ಯಂಡ್ 7 ಕೊಟ್ಟಿದ್ದಾರೆ. 6, 10, 18, 30, 15, 12 ಆ್ಯಂಡ್ 7 ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಸಿಂಪಲ್ಲಾಗಿ ಈಗ ಎಕ್ಸಾಮಿನೇಷನ್ಗೆ ನೀವು ಒಂದು ಪ್ರಾಬ್ಲಮ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿರೋ ವಿಡಿಯೋನ ನೋಡಿದ್ದೀರಾ. ದಿಸ್ ಇಸ್ ದ ಸೆಕೆಂಡ್ ಪ್ರಾಬ್ಲಮ್. ಇಫ್ ಯು ಆರ್ ವಾಚಿಂಗ್, ಲೆಟ್ ಮೇಕ್ ಇಟ್ ಶಾರ್ಟ್ ಆ್ಯಂಡ್ ಸಿಂಪಲ್ ಫಾರ್ ದ ಎಕ್ಸಾಮಿನೇಷನ್ ಪರ್ಪಸ್. ಓಕೆ, ಸೊ ಈಗ ನನಗೆ ಗೊತ್ತಿದೆ ದಿಸ್ ಆರ್ ಅಬ್ಸರ್ವೇಷನ್, ದಿಸ್ ಆರ್ ಎಫ್. ಈಗ ನನಗೆ ಬೇಕು ಎಕ್ಸ್. ಕರೆಕ್ಟ್? ಎಕ್ಸ್ ಇಸ್ ಮಿಡ್ ವ್ಯಾಲ್ಯೂ. ಎಕ್ಸಾಮಲ್ಲಿ ನಾನು ಅಬ್ಸರ್ವೇಷನ್ ಬರ್ಕೊಳ್ತೀನಿ, ಫ್ರೀಕ್ವೆನ್ಸಿ ಬರ್ಕೊಳ್ತೀನಿ. ಅದಾದ ನಂತರ ಏನು ಮಾಡ್ತೀನಿ, ಗೆರೆ ಹಾಕ್ಬಿಟ್ಟು ಎಕ್ಸ್ ಬರ್ಕೊಳ್ತೀನಿ. ಓಕೆ, ಅದೆಲ್ಲ ಫಾರ್ಮುಲಾಸು ಪ್ರಾಬ್ಲಮ್ ಅದೆಲ್ಲ ಮಾಡೋಣ. ಎಕ್ಸ್ ಇಸ್ ದ ಮಿಡ್ ವ್ಯಾಲ್ಯೂ ಬಿಟ್ವೀನ್ 40 ಆ್ಯಂಡ್ 60. ಮಿಡ್ ವ್ಯಾಲ್ಯೂ ಬಿಟ್ವೀನ್ 40 ಆ್ಯಂಡ್ 60 ಎಷ್ಟು? 50. ಕರೆಕ್ಟ್? ಸೊ 50 ಇಸ್ ದ ಮಿಡ್ ವ್ಯಾಲ್ಯೂ. ಡನ್. ಅದಾದ ನಂತರ 60 ಮತ್ತು 80 ಮಧ್ಯ ಮಿಡ್ ವ್ಯಾಲ್ಯೂ 70, 80 ಮತ್ತು 100 90, 100 ಮತ್ತು 120 ಮಧ್ಯ 110, 120 ಮತ್ತು 140 ಮಧ್ಯ 130, ಇಲ್ಲಿ 150, 170. ಎಕ್ಸ್ ವ್ಯಾಲ್ಯೂಸ್ ನನಗೆ ಸಿಕ್ತು. ಓ ಮೈ ಗಾಡ್, ವಿ ಗಾಟ್ ದ ಎಕ್ಸ್ ವ್ಯಾಲ್ಯೂಸ್. ನಾವು ಲೆಟ್ಸ್ ಫೈಂಡ್ ಎಫ್ ಎಕ್ಸ್ ವ್ಯಾಲ್ಯೂಸ್. ಎಫ್ ಎಕ್ಸ್ ವ್ಯಾಲ್ಯೂಸ್ ಹೆಂಗೆ ಬರುತ್ತೆ? ಎಫ್ ಎಕ್ಸ್ ವ್ಯಾಲ್ಯೂಸ್ ಸಿಂಪಲ್. ಯು ನೀಡ್ ಟು ಮಲ್ಟಿಪ್ಲೈ ಎಫ್ ವಿತ್ ಎಕ್ಸ್. ಇದರ ಜೊತೆ ಇದನ್ನು ಮಲ್ಟಿಪ್ಲೈ ಮಾಡಬೇಕು. 6 into 50. 6 into 50 ಎಷ್ಟು? 6 into 50, 6 5s are 30, 300 ಅಂತ ಬರುತ್ತೆ. 6 into 50 is 300. 10 into 70 is 700. 18 into 90, ಇದೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ, ಓಕೆ, ಇದೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ 18 into 90, 1620. 30 into 100, 110, 3300. 15 into 130, 1950. 12 into 150, 1800. 7 into 170, 1190. So this is what we call it as a ಎಫ್ ಎಕ್ಸ್. ಈಗ ನಮಗೆ ಎಫ್ ಎಕ್ಸ್ ಕಾಲಮು ಬಂತು. ಓಕೆ, ಮಾಡ್ತಾ ಹೋಗಿ. ಫಸ್ಟ್ ಎಫ್ ಎಕ್ಸು ಎಲ್ಲ ಮಾಡಿಬಿಡೋಣ. ಫಸ್ಟ್ ಕಾಲಮ್ಸ್ನ ಮಾಡಿಬಿಡೋಣ ಸಿಂಪಲ್ಲಾಗಿ. ಎಕ್ಸಾಮಿಗೆ ಕನ್ಫ್ಯೂಷನ್ನೇ ಬೇಡ ಇದು. ಓಕೆ, ಎಫ್ ಎಕ್ಸ್ ಬಂತು. ಓಕೆ, ಡನ್. ಈಗ ನಮಗೆ ಬೇಕು ಏನು ಗೊತ್ತಾ? ಲಾಸ್ಟ್ ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದ್ವಲ್ಲ, ಇಲ್ಲೇ ಮೇಲ್ ಮಾಡಿದ್ದು ಅನಿಸುತ್ತೆ. ಎಫ್ ಎಕ್ಸ್ ಆದಮೇಲೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಬೇಕು. ಓಕೆ, ಎಕ್ಸ್ ಮೈನಸ್ ಎಕ್ಸ್ ಬಾರ್ ಕಾಲಮನ್ನು ನೋಡೋಣ. ಸೊ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಎಕ್ಸ್ ಬಾರ್ ಅಂದರೆ ಏನೋ ಮೀನ್. ಓಕೆ, ಸೊ ಈಗ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಕಾಲಮನ್ನು ಮಾಡಬೇಕಂದ್ರೆ ನಮಗೆ ಎಕ್ಸ್ ಬಾರ್ ಗೊತ್ತಿರಬೇಕಾ? ಓಕೆ, ಎಕ್ಸ್ ಮೈನಸ್ ಎಕ್ಸ್ ಬಾರ್ ಕಾಲಮ್ ಆದಮೇಲೆ ನಮಗೆ ಯಾವ ಕಾಲಮ್ ಬೇಕು? ಒಂದೇ ರೀತಿ ಹಾಕ್ಬಿಡಿ ಎಕ್ಸಾಮಲ್ಲಿ. ಓಕೆ, ಈ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಆದಮೇಲೆ ನಮಗೆ ಯಾವ ಕಾಲಮ್ ಬೇಕು? ಎಕ್ಸ್ ಮೈನಸ್ ಎಕ್ಸ್ ಬಾರ್ ಸ್ಕ್ವಯರ್ ಕಾಲಮ್ ಬೇಕು. ಓಕೆ, ಆ ಕಾಲಮ್ ಆದಮೇಲೆ ನಮಗೆ ಲಾಸ್ಟ್ ಕಾಲಮ್ ಯಾವ ಕಾಲಮ್ ಬೇಕು? ಸ್ಕ್ಯೂನೆಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ
ಎಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಸ್ಕ್ವಯರ್ ಬೇಕು, ಎಕ್ಸ್ ಮೈನಸ್ ಎಕ್ಸ್ ಬಾರ್ ಸ್ಕ್ವಯರ್ ಬೇಕು. ಇಷ್ಟು ಕಾಲಮ್ಸ್ನ ಅವಶ್ಯಕತೆ ಇದೆ. ಸೊ ಎಕ್ಸಾಮಲ್ಲಿ ನೀವೇನು ಮಾಡ್ತೀರಾ, ಇದೆಲ್ಲ ಕಾಲಮ್ಸನ್ನು ಫಸ್ಟು ಬರ್ಕೊಂಡು ಬಿಡ್ತೀರಾ. ಓಕೆ, ಆಮೇಲೆ ಫಾರ್ಮುಲಾಸ್ ಎಲ್ಲ ಯೂಸ್ ಮಾಡೋಣ ನಾವು ಕ್ಲೀನಾಗಿ ಕೆಳಗೆ. ಓಕೆ, ಕ್ಲೀನಾಗಿ ಕಾಣಿಸ್ಬೇಕಲ್ಲ, ಅದಕ್ಕೆ ಯಾವ ಸ್ಟೆಪ್ಪು ಮಿಸ್ ಆಗಿ ಬರಲ್ಲ. ಅದಕ್ಕೆ ಫಸ್ಟು ಅಬ್ಸರ್ವೇಷನ್, ಆಮೇಲೆ ಫ್ರೀಕ್ವೆನ್ಸಿ, ಆಮೇಲೆ ಎಕ್ಸು, ಆಮೇಲೆ ಎಕ್ಸು, ಎಕ್ಸ್ ಮೈನಸ್ ಎಕ್ಸ್ ಬಾರ್ ಸ್ಕ್ವೇರ್, ಅದಾದ ನಂತರ ಎಫ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಸ್ಕ್ವೇರ್. ಇಷ್ಟು ಕಾಲಮ್ಸು 1 2 3 4 5 6 7 ಕಾಲಮ್ಸ್ ಬರುತ್ತೆ. ಓಕೆ, 7 ಕಾಲಮ್ಸು ನೀವು ರೆಡಿ ಮಾಡ್ಕೊಂಡ್ರಿ ಮೇಲೆ. ಈಗ ಕೆಳಗೆ ಇಲ್ಲಿ ಟೋಟಲಿಗೆ ಜಾಗ ಬಿಟ್ಬಿಟ್ಟು, ಓಕೆ, ಎಕ್ಸಾಮಲ್ಲಿ ಟೋಟಲಿಗೆ ಜಾಗ ಬಿಟ್ಟು ಇಲ್ಲಿ ನಾನೇನು ಮಾಡ್ತೀನಿ, ಕೆಳಗೆ ಫಸ್ಟು ಮೀನ್ ಕಂಡುಹಿಡಿತೀನಿ. ಮೀನ್ ಫಾರ್ ಸಮೇಷನ್ ಆಫ್ ಎಕ್ಸ್ ಬೈ ಎನ್. ಸಮೇಷನ್ ಆಫ್ ಎಕ್ಸ್ ಎಷ್ಟು? ಸಮೇಷನ್ ಆಫ್ ಎಕ್ಸು ಇದು ಎಕ್ಸ್ ತಾನೇ ಇದು. ಇಲ್ಲಿ ಸಮೇಷನ್ ಆಫ್ ಎಕ್ಸ್ ಇದರ ಟೋಟಲ್ 50 + 70 + 90 + 110. ಇಲ್ಲ, ಇಲ್ಲೂ ನಾವು ಮೀನ್ ಕಂಡು ಹಿಡಿಬೋದು ನೋಡಿ. ಲೆಟ್ ಮೀ ಡೂ ಇಟ್. ವಾಟ್ ಈಸ್ ದ ಫಾರ್ಮುಲಾ ಫಾರ್ ಮೀನ್ ಹಿಯರ್ ಫಾರ್ ಕಂಟಿನ್ಯೂಸ್ ಸೀರೀಸ್? For continuous series, formula is summation of fx divided by summation of f. Summation of fx ಎಷ್ಟು? ಇಲ್ಲಿ ಟೋಟಲ್ ಆಫ್ fx ಎಷ್ಟು ನೋಡಿ. ಟೋಟಲ್ ಆಫ್ fx ನೋಡಿ, ಆಮೇಲೆ ಟೋಟಲ್ ಆಫ್ f ನೋಡಿ. ಫಸ್ಟ್ ಟೋಟಲ್ ಆಫ್ f ನೋಡೋಣ. 6 + 10 + 18 + 30 + 15 + 12 + 7. This is 98 is the total of f. 98 ಡಿನಾಮಿನೇಟರ್ ಸಿಕ್ತು. ಈಗ ನ್ಯೂಮರೇಟರ್ ನೋಡೋಣ. 300 + 700 + 1620 620 + 3300 + 1950 + 1800 + 1190 is 10,860. 10,860 is numerator. 10,860 divided by 98, that is 110.81. Okay, so ಇಲ್ಲಿ 110.81 ಏನಿದೆ, this is your mean. You got 110.81. ಇಲ್ಲಿ 110.81 is your constant number. ಇದು ಕಾನ್ಸ್ಟೆಂಟ್ ಆಗಿರುತ್ತೆ, ಚೇಂಜ್ ಆಗಲ್ಲ. ಈಗ ಇಲ್ಲಿ ಎಕ್ಸ್ ಇದೆ 50 ಮೈನಸ್ 110.81 ಮೈನಸ್ 60.81 ಇದ್ರ ಜೊತೆ. ನೆಕ್ಸ್ಟ್ ಇಲ್ಲಿ 70 ಇದೆ, ಇದು ಮುಗ್ದೋಯ್ತು. ಈಗ 70 ಜೊತೆ 70 ಮೈನಸ್ 110.81 ದಟ್ ಈಸ್ ಮೈನಸ್ 40.81 ಬರುತ್ತೆ. ಆಮೇಲೆ ಇಲ್ಲಿ 90 ಇದೆ, 90 ಮೈನಸ್ 110.81 ಇಲ್ಲಿ ಮೈನಸ್ 20.81 ಬರುತ್ತೆ. ಇಲ್ಲಿ 110 ಮೈನಸ್ 110.81 ಇಲ್ಲಿ ಮೈನಸ್ 0.81, ಆಲ್ಮೋಸ್ಟ್ 0 ಬರಬೇಕು. ಓಕೆ, ಡನ್. 130 ಮೈನಸ್ 110.81 ಪ್ಲಸ್ 19.19 ಬರುತ್ತೆ, ಕರೆಕ್ಟ್. ನೆಕ್ಸ್ಟ್ 150. ಈಗ ಇಲ್ಲಿ ಇದೆಲ್ಲ ಮುಗೀತು. ಈಗ 150ಗೆ ಬರೋಣ. 150 ಮೈನಸ್ 110.81 ದಟ್ ಈಸ್ ಪ್ಲಸ್ 39.19. ನೆಕ್ಸ್ಟ್ ಈಗ 170 ಮೈನಸ್ 110.81 ದಟ್ ಈಸ್ ಪ್ಲಸ್ 59.19. ಸೊ ಈಗ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಬಂತ ನಮಗೆ. ಇದನ್ನು ಸ್ಕ್ವೇರ್ ಮಾಡಬೇಕು ಟು ದ ಪವರ್ ಆಫ್ 2, ಅಂದರೆ ಇಲ್ಲಿ ಸ್ಕ್ವೇರ್ ಮಾಡಬೇಕು. 60.81 ಇಂಟು 60.81 ದಟ್ ಈಸ್ 3697. ಪಾಯಿಂಟ್ ಆದಮೇಲೆ ತೊಗೊಳೋದು ಬೇಡ ನಂಬರು, ಇಷ್ಟಕ್ಕೆ ಇಡೋಣ. 397. ಓಕೆ, ನೆಕ್ಸ್ಟ್ 40.81 ಇಂಟು 40.81 ದಟ್ ಈಸ್ 1665. ನೆಕ್ಸ್ಟ್ 20.81 ಇಂಟು 20.81 433. ನೆಕ್ಸ್ಟ್ 0.81 ಇಂಟು 0.81
0.65. ಇಲ್ಲೆಲ್ಲೂ ನೆಗೆಟಿವ್ ಬರಲ್ಲ, ಯಾಕೆ ಗೊತ್ತಾ, ಅದು ವೆನ್ ವಿ ಮಲ್ಟಿಪ್ಲೈ ಇಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಓಕೆ, 19.19 ಇಂಟು 19.19 ಇಸ್ 368. ಇಲ್ಲಿ ನೀವು 110 ತೊಗೊಂಡಿರ್ತಾ ಇದ್ರೂ ಓಕೆ, ದಿಸ್ ಕುಡ್ ಬಿ 110 ಆಲ್ಸೋ. ಓಕೆ, ನೆಕ್ಸ್ಟು 39.19 ಇಂಟು 39.19 ಆವಾಗ 1535 ಬರುತ್ತೆ. ನೆಕ್ಸ್ಟ್ 59.19 ಇಂಟು 59.19 3503 ಬರುತ್ತೆ. ನಮಗೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ 2 ಬಂತು. ಈಗ ನಾವು ಇದನ್ನು ಏನು ಮಾಡಬೇಕು ಅಂದರೆ, ಇಲ್ಲಿದೆ ನೋಡಿ ಎಫ್ ಇಂಟು ಏನು ಫಾರ್ಮುಲಾ, ಇಲ್ಲಿ ಎಫ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಜೊತೆ ಎಫ್ ಇದೆಯಲ್ಲ, ಇದು ಫ್ರೀಕ್ವೆನ್ಸಿ. ಓಕೆ, ಇಲ್ಲಿ ನಾನು ಹೈಲೈಟ್ ಮಾಡ್ತೀನಿ ನೋಡಿ, ಈ ಟೇಬಲ್ ಇದು ಈ ವ್ಯಾಲ್ಯೂಸ್ನ ಮಲ್ಟಿಪ್ಲೈ ಮಾಡಬೇಕು ಈ ವ್ಯಾಲ್ಯೂಸ್ ಜೊತೆ, ಇಲ್ಲಿ ಹೈಲೈಟ್ ಮಾಡ್ತಾ ಇರುವಂಥ ಎಲ್ಲೋನಲ್ಲಿ ಹೈಲೈಟ್ ಮಾಡ್ತಾ ಇರುವಂಥ ವ್ಯಾಲ್ಯೂಸ್ ಜೊತೆ. ಸೊ ಈಗ ಫಸ್ಟು ವ್ಯಾಲ್ಯೂ ತೊಗೊಳ್ಳೋಣ. ಓಕೆ, ಇದು 6ನ 3697 ಜೊತೆ ಮಲ್ಟಿಪ್ಲೈ ಮಾಡೋಣ. 6 ಇಂಟು 3690 3697 22,182 ಬರುತ್ತೆ. ನೆಕ್ಸ್ಟ್ 10 ಇಂಟು 1665 ನಮಗೆ ಬರುತ್ತೆ 16,650. ನೆಕ್ಸ್ಟ್ 18 ಇಂಟು 433 18 ಇಂಟು 433 7,794 ಬರುತ್ತೆ. ನೆಕ್ಸ್ಟ್ 30 ಇಂಟು 0.65 19.5 ಬರುತ್ತೆ. ನೆಕ್ಸ್ಟ್ 15 ಇಂಟು 368 5,520 ಬರುತ್ತೆ. ನೆಕ್ಸ್ಟು 12 ಇಂಟು 1535 18,420 ಬರುತ್ತೆ. ನೆಕ್ಸ್ಟ್ 7 ಇಂಟು 3503 24,521 ಬರುತ್ತೆ. ಸೊ ಈಗ ಇದೆಲ್ಲ ಟೋಟಲ್ ಮಾಡಿಕೊಂಡ್ರೆ ಸಮೇಷನ್ ಆಫ್ ಎಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 22,182 ಪ್ಲಸ್ 16650 ಪ್ಲಸ್ 7794 ಪ್ಲಸ್ 19.5 ಪ್ಲಸ್ 5520 ಪ್ಲಸ್ 18420 ಪ್ಲಸ್ 24521 is equal to 95,106.5. ಇದು ನಮಗೆ ಇಷ್ಟ ಆನ್ಸರ್ ಬಂದಿದೆ. ಸೊ ಇದೆಲ್ಲ ವ್ಯಾಲ್ಯೂಸ್ ನಮಗೇನು ಬಂದಿದೆ ನೋಡಿ, ಇದೇ ವ್ಯಾಲ್ಯೂಸ್ಗಳನ್ನು ತಗೊಂಡು ನಾವೀಗ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುವಂಥದ್ದು ಸ್ಕೀವ್ನೆಸ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಮಗೆ ಮೀನ್ ಬೇಕು, ಮೋಡ್ ಬೇಕು. ಸೊ ಫಸ್ಟು ನಾವೀಗ ಮೀನ್ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಈಗ ನಾವು ಮೋಡ್ ಕ್ಯಾಲ್ಕುಲೇಷನ್ ಮಾಡಬೇಕು. ಮೋಡ್ ಫಾರ್ ಕಂಟಿನ್ಯೂಸ್ ಸೀರೀಸ್. ಸೊ ಮೋಡ್ ಫಾರ್ ಕಂಟಿನ್ಯೂಸ್ ಸೀರೀಸ್ ಏನು ಹೇಳುತ್ತೆ ಫಾರ್ಮುಲಾ ಅಂದರೆ, L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಕರೆಕ್ಟ್? So this is the mode value for continuous series. Even when you are calculating for histogram also, you have to use the same formula. So this is important formula. ಈಗ ನಾವು ಮೋಡ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಲೋಯೆಸ್ಟ್ ವ್ಯಾಲ್ಯೂ. ಓಕೆ, ಫಸ್ಟು ನೋಡೋಣ F1 ಯಾವುದು. F1 ಅಂದರೆ ಹೈಲಿ ರಿಪೀಟೆಡ್ ಫ್ರೀಕ್ವೆನ್ಸಿ. ಈಗ ನಾವು ಏನು ಮಾಡಬೇಕು ನೋಡಿ, ಇದನ್ನೆಲ್ಲ ರಬ್ ಮಾಡ್ತೀನಿ ನಾನು, ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ. ಓಕೆ, ಸೊ ಇಲ್ಲಿ ಹೈಲಿ ರಿಪೀಟೆಡ್ ಫ್ರೀಕ್ವೆನ್ಸಿ ಇದು ಎಫ್ ಇಸ್ ಫ್ರೀಕ್ವೆನ್ಸಿ ವ್ಯಾಲ್ಯೂಸ್ ಅಲ್ವಾ. ಇದರಲ್ಲಿ ಜಾಸ್ತಿ ನಂಬರ್, ದೊಡ್ಡ ನಂಬರ್ ಯಾವುದು? 30 ಈಸ್ ದ ಹೈಯೆಸ್ಟ್ ನಂಬರ್. ಸೊ ಇದೇನು 30 ಈಸ್ F1. ಅದರ ಇಮಿಡಿಯೇಟ್ ಹಿಂದೆ ಇರುವಂಥ ನಂಬರ್ F0, ಅದರ ಇಮಿಡಿಯೇಟ್ ಮುಂದೆ ಇರುವಂಥ ನಂಬರ್ F2. ಸೊ ಈಗ ನಮಗೆ F1 ಈಸ್ 30, F0 ಈಸ್ 18, F2 ಈಸ್ 15 ಅಂತ ಗೊತ್ತಾಗಿದೆ. ಈಗ F1 ಮುಂದೆ ಇರುತ್ತಲ್ಲ ವ್ಯಾಲ್ಯೂ ಕಂಟಿನ್ಯೂಸ್ ಸೀರೀಸ್, ಅದರಲ್ಲಿ 100 ಮತ್ತು 120 ಅಲ್ವಾ. ಈ 100 ಇದೆ ನೋಡಿ ಲೋಯೆಸ್ಟ್ ವ್ಯಾಲ್ಯೂ. ಓಕೆ, ಲೋವರ್ ಲಿಮಿಟ್ ಅದು L. ಸೊ ಈಗ ನಾವು ಫಾರ್ಮುಲಾ ಪ್ರಕಾರ ನೋಡಿದ್ರೆ ನಮಗೇನು ಬೇಕು? F1 ಏನು? F1 ಈಸ್ 30, F1 ಈಸ್ 30,
F0 is 18, F2 is 15 ಬಂತಾ. L is 100. ಹೆಚ್ ಅಂದರೆ ಇಂಟರ್ವಲ್ ಎಷ್ಟು ಡಿಫ್ರೆನ್ಸ್ ಇದೆ 100ಗೂ 120ಗೂ 20 ಡಿಫ್ರೆನ್ಸ್ ಇದೆ. ಕರೆಕ್ಟ್. 20ಗೂ 140ಗೂ 20 ಡಿಫ್ರೆನ್ಸ್ ಇದೆ. ಹೆಚ್ ಅಂದರೆ ಕ್ಲಾಸ್ ಇಂಟರ್ವಲ್. ಸೊ ಈಗ ನಮಗೆ ಫಾರ್ಮುಲಾ ಪ್ರಕಾರ ಎಲ್ಲ ಡೀಟೇಲ್ಸ್ ಸಿಕ್ತು. L ಈಸ್ 100 ಪ್ಲಸ್ F1 ಈಸ್ 30, F0 ಈಸ್ 18, 2F1 230 minus 18 minus 15 into H is 20. ಸೊ ಈಗ ಇದ್ರ ಪ್ರಕಾರ ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ 100 ಪ್ಲಸ್ 30 minus 18 ಈಸ್ 12, ರೈಟ್. 30 minus 18 ಈಸ್ 12. 2 into 30 ಮಲ್ಟಿಪ್ಲೈ ಮಾಡಬೇಕಿದೆ ಎರಡನ್ನ. 60 minus 18 minus 15 into 20. ಸೊ ಈಗ ಅದನ್ನೇ 100 ಪ್ಲಸ್ 12 ಹಂಗೆ ಇಲ್ಲಿ ನ್ಯೂಮರೇಟರ್. ಫಸ್ಟ್ ಇದನ್ನು 60 minus 18 minus 50 ಹಂಗೆ ಹಾಕಿ ಕ್ಯಾಲ್ಕುಲೇಟರಲ್ಲಿ. 60 minus 18 minus 15 ಹಾಕಿದ್ರೆ ನಿಮಗೆ 27 ಬರುತ್ತೆ. ಓಕೆ. ಸೊ ಈಗೇನು ಮಾಡ್ಬೇಕು ನೀವು, 100 ಪ್ಲಸ್ 12 ಡಿವೈಡೆಡ್ ಬೈ 27, ದಟ್ ಈಸ್ 0.44 ಇಂಟು 20. ಸೊ ಈಗ ನೀವು ಫಸ್ಟ್ ಏನು ಮಾಡ್ತೀರಾ, 100 ಹಂಗೆ ಇರುತ್ತೆ. 0.44 ಇಂಟು 20ನ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ 8.88 ಬರುತ್ತೆ. ಈಗ ಇದೆರಡನ್ನ ಆ್ಯಡ್ ಮಾಡಿದ್ರೆ 108.88. ದಿಸ್ ಈಸ್ ಯುವರ್ ಮೀಡಿಯನ್ ವ್ಯಾಲ್ಯೂ. ನಿಮಗೇನು ಬಂತೀಗ, ಮೋಡ್ ವ್ಯಾಲ್ಯೂ. ಓಕೆ. ಏನು ಬಂತೀಗ ನಿಮಗೆ ಮೋಡ್ ವ್ಯಾಲ್ಯೂ ಬಂತು. ಎಷ್ಟು ಮೋಡ್ ವ್ಯಾಲ್ಯೂ ಈಸ್ ಇದು 108.88 ಈಸ್ ಯುವರ್ ಮೋಡ್ ವ್ಯಾಲ್ಯೂ. ಮೀನ್ ಎಷ್ಟು 110.81 ಈಸ್ ಯುವರ್ ಮೀನ್ ವ್ಯಾಲ್ಯೂ. ಓಕೆ. ಸೊ ಮೀನ್ ಸಿಕ್ತು, ಮೋಡ್ ಸಿಕ್ತು. ಓಕೆ. ಈಗ ನಾವು ಇನ್ನೊಂದು ಕ್ಯಾಲ್ಕುಲೇಟ್ ಮಾಡಬೇಕು. ಏನು ಮೂರನೇದು ಕ್ಯಾಲ್ಕುಲೇಷನ್ ಅಂದರೆ ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇಲ್ಲಿ ಮಾಡ್ತೀನಿ ಪಕ್ಕದಲ್ಲಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಫಾರ್ಮುಲಾ ಏನು ಹೇಳುತ್ತೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ ಟು, ಇಲ್ಲಿದೆ ನೋಡಿ ಫಾರ್ಮುಲಾ. ಈ ಫಾರ್ಮುಲಾನ ಯೂಸ್ ಮಾಡ್ತೀನಿ. ಸ್ಕ್ವೇರ್ ರೂಟ್ ಆಫ್ ಸಮೇಷನ್ ಆಫ್ ಎಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಸ್ಕ್ವೇರ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್. ಸೊ ಅದೇ ಫಾರ್ಮುಲಾನ ಯೂಸ್ ಮಾಡ್ತೀನಿ ನೋಡಿ ನಾನೀಗ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ಓಕೆ, summation of f x minus x bar square summation of f. Okay, this is the formula. ಈಗ summation of f x minus x bar ಬಂದಿದೆಯಾ, ಇಲ್ಲಿದೆ ನೋಡಿ, ನಾವು ಮಾಡಿದ್ದೀವಿ ಆಲ್ರೆಡಿ. ಎಲ್ಲಿ ಇದ್ರ ಟೋಟಲ್. ಓಕೆ. ಇದೊಂದು ಕಾಲಮ್ ಹಾಕಿ ಮಾಡಿದ್ವಿ, ಈ ಕಾಲಮ್ ಹೊಟ್ಟೋಯ್ತು. ಈಗ ಗೆರೆ ಹಾಕಬೇಕು ನೋಡಿ, ಇಲ್ಲಿದೆ. ಇದೆಯಾ? ಎಷ್ಟಿದೆ ಟೋಟಲ್? 95,106.5. 95,106.5 ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಇದೆಯಾ? ಇದೆ 98. ಅದೇ ತಾನೇ ಫಾರ್ಮುಲಾ ಹೇಳ್ತಾ ಇರೋದು, ಸಮೇಷನ್ ಆಫ್ ಎಫ್. ಎಸ್, ಸಮೇಷನ್ ಆಫ್ ಎಫ್ ಈಸ್ 98. ಸೊ ಈಗ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ ಟು, ಇದನ್ನು ಡಿವೈಡ್ ಮಾಡಬೇಕು. ಹೆಂಗೆ? ಕ್ಯಾಲ್ಕುಲೇಟರಲ್ಲಿ 95,106.5 ಡಿವೈಡೆಡ್ ಬೈ 98 ಮಾಡಿದ್ರೆ ನಿಮಗೆ 970 ಬರುತ್ತೆ. ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್. ಕ್ಯಾಲ್ಕುಲೇಟರ್ ಸ್ಕ್ವೇರ್ ರೂಟ್ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ 970 ಮಾಡಿದ್ರೆ ಯು ವಿಲ್ ಗೆಟ್ 31.14. ದಿಸ್ ಈಸ್ ಯುವರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಈಗ ನಿಮಗೆ ಏನು 3 ಕ್ಯಾಲ್ಕುಲೇಟ್ ಮಾಡಿದ್ರಿ ನೀವು? ಮೀನ್ ಕ್ಯಾಲ್ಕುಲೇಟ್ ಮಾಡಿದ್ರಿ ಯೂಸಿಂಗ್ ದ ಫಾರ್ಮುಲಾ ಸಮೇಷನ್ ಆಫ್ ಎಫ್ ಎಕ್ಸ್ ಬೈ ಸಮೇಷನ್ ಆಫ್ ಎಫ್. ಅದಾದಮೇಲೆ ಮೋಡ್ ಕ್ಯಾಲ್ಕುಲೇಟ್ ಮಾಡಿದ್ರಿ 108 ಬಂತು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಿದ್ರಿ 31.14 ಬಂತು. ಈಗ ಈ 3 ಕ್ಯಾಲ್ಕುಲೇಟ್ ಮಾಡಿದ್ದೀರಲ್ಲ, ಈ 3 ತಗೊಂಡು ಯು ನೀಡ್ ಟು ಕ್ಯಾಲ್ಕುಲೇಟ್ ಸ್ಕೀವ್ನೆಸ್. ಏನು? ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕೀವ್ನೆಸ್ ಅಂತ, ಅದನ್ನು ಕೋಎಫಿಷಿಯಂಟ್ ಆಫ್ ಸ್ಕೀವ್ನೆಸ್ ಅಂತ ಕರಿತೀವಿ. ಸೊ ಈಗ ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕೀವ್ನೆಸ್ನ ಫಾರ್ಮುಲಾ ಏನು ಹೇಳುತ್ತೆ? ಫಾರ್ಮುಲಾ
is equal to SK ಅಂದರೆ ಸ್ಕ್ಯೂನೆಸ್ is equal to mean minus mode divided by standard deviation. ಮೀನ್ ಮೈನಸ್ ಮೋಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇಲ್ಲಿದೆ ಫಾರ್ಮುಲಾ, ಇಲ್ಲಿದೆ ನೋಡಿ ಸ್ಕ್ಯೂನೆಸ್ ಫಾರ್ಮುಲಾ, ಮೀನ್ ಮೈನಸ್ ಮೋಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇಲ್ಲ ಅಂದರೆ ನೀವು ಇನ್ನೊಂದು ಫಾರ್ಮುಲಾನು ಯೂಸ್ ಮಾಡ್ಬೋದು, 3 ಮೀನ್ ಮೈನಸ್ ಮೀಡಿಯನ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಅವಾಗ ನೀವು ಮೋಡ್ ಮಾಡೋ ಬದಲು ಮೀಡಿಯನ್ ಮಾಡಬೇಕಾಗತ್ತೆ. ಈಗ ನೀವು ನಾನು ಹೇಳ್ಕೊಟ್ಟಂಗೆ ಮಾಡಿ ಸಾಕು. ಮೀನ್ ಮೈನಸ್ ಮೋಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ದ ಫಾರ್ಮುಲಾ. ಸೊ ಅದ್ರ ಪ್ರಕಾರ ಈಗ ನಾವು ಮಾಡಿದ್ರೆ ಇಲ್ಲಿ ಮೀನ್ ಎಷ್ಟು ಬಂದಿದೆ ಈ ಕ್ವಶನಲ್ಲಿ ನಮಗೆ? ಮೀನ್ ಈಸ್ 110.81, ಕರೆಕ್ಟ್? 110.81. ಮೋಡ್ ಎಷ್ಟು ಬಂದಿದೆ? 108.88. 108.88 ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು ಬಂದಿದೆ? 31.14. ಸೊ ಈಗ ನಾವು ಫಸ್ಟು ಇದೆರಡನ್ನ ಮೈನಸ್ ಮಾಡಬೇಕು. 110.81 ಮೈನಸ್ 108.88 1.93 ಡಿವೈಡೆಡ್ ಬೈ 31.14. ಸೊ ಇಲ್ಲಿ ನಮಗೆ 0.06 ಬರ್ತಾ ಇದೆ, ಪಾಸಿಟಿವ್ ಬರ್ತಾ ಇದೆ. ಆನ್ಸರ್ ಇಸ್ 0.06 ಬರ್ತಾ ಇದೆ. ಸೊ ಇಲ್ಲಿ ಪಾಸಿಟಿವ್ ಆಗಿ ಬರ್ತಾ ಇದೆ ಅಂದರೆ ಇಂಟರ್ಪ್ರಿಟೇಷನ್ ಬರಿಬೇಕು. ಇಂಟರ್ಪ್ರಿಟೇಷನ್ ಲಾಸ್ಟಲ್ಲಿ ಏನಂತ ಇಂಟರ್ಪ್ರಿಟೇಷನ್ ಬರಿಬೇಕಂದ್ರೆ ಇಟ್ ಈಸ್ ಪಾಸಿಟಿವ್ಲಿ ಸ್ಕೀವ್ಡ್. ಪಾಸಿಟಿವ್ಲಿ ಸ್ಕೀವ್ಡ್ ಇದ್ದಾಗ ಬ್ರ್ಯಾಕೆಟಲ್ಲಿ ಬರಿಬೇಕು ರೈಟ್ ಸೈಡ್ ಸ್ಕೀವ್ಡ್ ಅಂತ. ಓಕೆ, ಇನ್ ಕೇಸ್ ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ಇಲ್ಲಿ ನಂಬರು ನೆಗೆಟಿವ್ ಬಂದುಬಿಡುತ್ತೆ, ಇದು ಮೇಲೆ ಮೈನಸ್ ಬರುತ್ತೆ. ಇದು ಚಿಕ್ಕ ನಂಬರ್ ಆಗಿದ್ದು ಇದು ದೊಡ್ಡ ನಂಬರ್ ಆಗಿದ್ದರೆ, ಇದು ಚಿಕ್ಕ ನಂಬರ್ ಆಗಿ ಇದು ದೊಡ್ಡ ನಂಬರ್ ಆಗಿದ್ದರೆ ಆವಾಗ ಇಲ್ಲಿ ಮೈನಸ್ ಬರುತ್ತೆ, ಆವಾಗ ಇಲ್ಲೂ ಮೈನಸ್ ಬರುತ್ತೆ. ಆವಾಗ ನೀವು ಇಂಟರ್ಪ್ರಿಟೇಷನ್ ಏನು ಬರೀತೀರಾ? ಇಟ್ ಈಸ್ ನೆಗೆಟಿವ್ಲಿ ಸ್ಕೀವ್ಡ್ ಅಂತ ಬರೆದು ಬ್ರ್ಯಾಕೆಟಲ್ಲಿ ಲೆಫ್ಟ್ ಸೈಡ್ ಸ್ಕೀವ್ಡ್ ಅಂತ ಬರೀಬೇಕು. ಓಕೆ, ಸೊ ಇನ್ ಕೇಸ್ ನಾನು ಹೇಳ್ತೀನಿ ಹೆಂಗೆ ಬರಿಬೇಕು ಅಂತ ಇಂಟರ್ಪ್ರಿಟೇಷನು. 0ಕ್ಕಿಂತ ಕಡಿಮೆ, 0 ಬಂದರೆ ಏನಿಲ್ಲ, ಅದು ಸ್ಕೀವ್ನೆಸ್ ಇಲ್ಲ, ನೋ ಸ್ಕೀವ್ನೆಸ್. 0ಕ್ಕಿಂತ ಕಡಿಮೆ ಬಂದರೆ ನೆಗೆಟಿವ್ ಆಗಿ ಬಂದರೆ ಲೆಫ್ಟ್ ಸೈಡ್ ಸ್ಕೀವ್ಡ್. ಪಾಸಿಟಿವ್ ಆಗಿ ಬಂದರೆ ರೈಟ್ ಸೈಡ್ ಸ್ಕೀವ್ಡ್. ಬಟ್ ನಿಮಗೆ ಒಂದು ಗೊತ್ತಾ, ಇಲ್ಲಿ ನೀವು ಸ್ಕೀವ್ನೆಸ್ ಕ್ಯಾಲ್ಕುಲೇಟ್ ಮಾಡಿದಾಗ ಅದು ಮ್ಯಾಕ್ಸಿಮಮ್ -1 ಅಥವಾ +1 ಮಧ್ಯ ಬರುತ್ತೆ. ಯೂಶಲಿ 0 ಪಾಯಿಂಟ್ ಆ ರೀತಿಯೇ ಬರುತ್ತೆ. ಅದು ಬಿಟ್ಟು 2, 3 +2 +3 ಆ ರೀತಿ ಎಲ್ಲ ಬರಲ್ಲ, 0 ಪಾಯಿಂಟ್ ರೀತಿಯೇ ಆನ್ಸರ್ ಬರುತ್ತೆ. ಸೊ ದಿಸ್ ಮಚ್ ಅಬೌಟ್ ದ ಕ್ಯಾಲ್ಕುಲೇಷನ್ ಆಫ್ 15 ಮಾರ್ಕ್ಸ್ ಕ್ವೆಶನ್ ಕಾಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್. ಥ್ಯಾಂಕ್ ಯು.